ಹಣವನ್ನು? ಅದು ಭಾಳ ದಿನಗಳಿಂದ ಹುಕ್ಕೇರಿ ತಾಲೂಕಿನ ಬೇಡಿಕೆ ಆಗಿತ್ತು. ಅದು ಇವತ್ತು ಈಡೇರಿಸ್ತಾ ಇದ್ದೇವೆ. ಹುಕ್ಕೇರಿ ನಗರದ ಮಧ್ಯಭಾಗದಲ್ಲಿ ಒಂದು ಅಂಬೇಡ್ಕರ್ ಅವರ ಒಂದು ಸಂಖ್ಯೆ ತುಳಿಬೇಕು, ಅವ್ರ ಪುತ್ಥಳಿ ಅನಾವರಣಾಗಬೇಕಂತ ಬಹುದಿನಗಳ ಅಂಬೇಡ್ಕರ್ ಅಭಿಮಾನಿಗಳ ಆಶೆ ಆಗಿತ್ತು. ಇವತ್ತು ಎಲ್ಲರ ಸಹಕಾರದಿಂದ ನೆರವೇರ್ತಾ ಇದೆ. ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ಹಿರಿಯರಾದ ಮಾದೇವಪ್ಪನವರು ಬಂದಿದ್ದಾರೆ. ನಾವು ಈ ಸ್ಥಳೀಯ ಶಾಸಕರಿದ್ದಾರೆ. ಸೊ ಒಟ್ಟಾಗಿ ಎಲ್ಲರ ಸಮ್ಮುಖದಲ್ಲಿ ಇವತ್ತು ಅದನ್ನು ಉದ್ಘಾಟನೆ ಮಾಡಿ ಬಹುದಿನಗಳ ಬೇಡಿಕೆನ ಈಡೇರಿಸುವಂಥ ಕಾರ್ಯಕ್ರಮ ಇವತ್ತು ಜರುಗ್ತಾ ಇದೆ. ಸರ್, ರಾಜಕೀಯವಾಗಿ ಇವರನ್ನು ಸರ್ ಶ್ರೀರಾಮುಲು ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕರೆತರಲು ಯತ್ನ ನಡೆದಿದೆ. ತಮಗೇನಾದರೂ ಮಾಹಿತಿ ಇದೆಯಾ? ಇಲ್ಲ, ನಮಗೆ ಯಾವುದೇ ಮಾಹಿತಿ ಇಲ್ಲ. ಸೊ ಅದ್ರ ಬಗ್ಗೆ ನಿನ್ನೆ ಕೂಡ ಹೇಳಿದ್ವಿ, ಅದ್ರ ಬಗ್ಗೆ ನಮ್ಗೆ ಯಾವುದೇ ಗಮನಕ್ಕಿಲ್ಲ. ಡಿ ಕೆ ಶಿ ಅವರನ್ನು ಸಂಪರ್ಕ ಮಾಡ್ತಾ ಇದ್ದಾರೆ. ಅವರು ಸತತವಾಗಿ ಶ್ರೀರಾಮುಲು ಅವರು ಡಿ ಕೆ ಶಿ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. ನೋಡಿ, ಅವ್ನು ಮಾಡಿದ್ರೆ ನನಗೆ ಗೊತ್ತಿಲ್ಲ, ಅದೇ ಹೇಳಿದಲ್ಲ, ಅದು ನಡೆದ್ರೆ ನನಗೆ ಗೊತ್ತಿಲ್ಲ. ನಮ್ಮ ವ್ಯಾಪ್ತಿಯಲ್ಲಿ ಯಾವುದೇ ಚರ್ಚೆ ಆಗಲಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನೋಡಿ, ಬೆಂಗಳೂರು ಹೋದ್ಮೇಲೆ ಅದ್ರ ಬಗ್ಗೆ ಮಾಹಿತಿ ಪಡಿತೀವಿ. ನಂತರ ಬೇಕಾದ್ರೆ ಅದ್ರ ಬಗ್ಗೆ ಹೆಚ್ಚಿಗೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ. 2028ರಲ್ಲಿ ಸಿಎಂ ರೇಸ್ನಲ್ಲಿ ಇದ್ದೀನೇನೋ ಮಾತುಗಳನ್ನು ಹೇಳ್ತಿದ್ದೀರಿ ಸರ್. ಈಗ ಪಕ್ಷವನ್ನು ಅಧಿಕಾರಕ್ಕೆ ತರೋ ಮಾತುಗಳನ್ನು ಮಾತಾಡ್ತಾರೆ. ಎಲ್ಲೋ ಸತೀಶ್ ಜಾರಕಿಹೊಳಿ ಅವರ ನಿಲುವಿನಲ್ಲಿ ಬದಲಾಯಿತಲ್ಲ ಹೆಂಗೆ ಸರ್? ಇವಾಗ ನಾವು ಪಕ್ಷವನ್ನು ಅಧಿಕಾರಕ್ಕೆ ಮಾತ್ರ ಹೌದಾ? ಅಧಿಕಾರ ತರ್ತೀವಿ, ಕ್ಲೇಮ್ ಮಾಡ್ತೀವಿ ಅಂತೇಳಿ ಅವ್ರಿ. ಈಗೇನು ನಮ್ಮ ಸ್ಟ್ಯಾಂಡ್ನಲ್ಲಿ ಏನು ಬದಲಾವಣೆ ಇಲ್ಲ. ಅಧಿಕಾರ ತರೋದು ಎಲ್ಲರ ಜವಾಬ್ದಾರಿ, CM ಕ್ಲೇಮ್ ಮಾಡೋದು ಎಲ್ಲರ ಜವಾಬ್ದಾರಿ. ನಾವು ಕ್ಲೇಮ್ ಮಾಡ್ತೀವಿ ಅಂತೇಳಿ ಅಭ್ಯರ್ಥಿ ಅಂತ ಹೇಳಿದ್ವಿ, CM ಆಗ್ತೀವಿ ಅಂತೇಳಿಲ್ಲ. ಎಲ್ಲರ ಜೊತೆ ನಾವು ಕೂಡ ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದ್ವಿ ಅಷ್ಟೇ. ಅದನ್ನು ಮಾಡುವಂಥ ಬಿಡುವಂಥದ್ದು ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಸರ್ಕಾರವನ್ನು ತರಲಿಕ್ಕೆ ಎಲ್ಲರದ್ದು ಪಾತ್ರ ಇದ್ದೇ ಇದೆ. ಅದ್ರಲ್ಲಿ ನಾನು ಕೂಡ ಒಬ್ಬ ಭಾಗಿದಾರಿ, ಪಾಲ್ದಾರ ಅಷ್ಟೇ. ಎಲ್ಲೋ ಡಿ ಕೆ ಶಿ ಅವರಿಗೆ ತಮಗೆ ಸಾಕಷ್ಟು ಮುನಿಸಿದೆ ಅನ್ನೋ ಮಾತುಗಳು, ಸಾಕಷ್ಟು ಚರ್ಚೆಗಳಾಗ್ತಿರಲಿಲ್ಲ. ಯಾವ ಮುನಿಸಿಲ್ಲ, ಏನು ಮೊನ್ನೆ ಎಲ್ಲ ಕೂಡಿ ಒಟ್ಟಿಗೆ ಕಾರ್ಯಕ್ರಮ ಮಾಡಿರಲ್ಲ ಬೆಳಗಾವಿದಾಗ. ಎಲ್ಲರೂ ಕೂಡಿ ಮಾಡಿ ಅತ್ಯಂತ ಯಶಸ್ವಿ ಮಾಡಿದ್ವಿ, ಎಲ್ಲ ಕೂಡಿ ಮಾಡಿದ್ವಿ. ಸೊ ಮುನಿಸು ಅನ್ನೋದು ಪ್ರಶ್ನೆ ಬರೋದಿಲ್ಲ. ಎಲ್ಲ ಒಗ್ಗಟ್ಟಾಗಿದ್ದೀವಿ, ಪಕ್ಷ ಒಂದೇ ಕಡೆ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೇಕಂತೀರಾ ಸರ್, ಅಥವಾ ಅವರೇ ಮುಂದುವರೆ? ನೀವು ಅದನ್ನು ಡೆಲ್ಲಿ ಕೇಳಬೇಕು, ಅಲ್ಲಿ ಕೇಳ್ರೆ ಹೇಳೋರು, ಅಥವಾ ಬೆಂಗಳೂರಿನಲ್ಲಿ ಕೇಳಿದ್ರೆ ಹೇಳ್ತಾರೆ. ಅದಕ್ಕೂ ನಾವು ರೈಟ್ ಪರ್ಸನ್ ಅಲ್ಲ, ಈಗಾಗಲೇ ಹೇಳಿದ್ದೀವಿ. ನಮ್ಮ ಕಡೆ ಆಸಕ್ತಿನೂ ಇಲ್ಲ, ಅದು ಅಧಿಕಾರವೂ ಇಲ್ಲ. ಸೊ ಅದು ನಮ್ಮ ಚರ್ಚೆ ಕೂಡ ಅನಾವಶ್ಯಕ. ಅದು ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬೆಂಗಳೂರಿಗೆ ಹೋದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಹೇಳ್ತೇನೆ. ವದಂತಿ ಅಷ್ಟೇ ಅಲ್ಲ, ಎಲ್ಲಿ ಅಧಿಕೃತವಾಗಿ ಅವ್ರೇನು ಬರ್ತೀವಿ ಅಂತ ಎಲ್ಲಿ ಅವ್ರು ಕಾಂಗ್ರೆಸ್ ಕೇಳಿಲ್ಲ, ನಾವು ತೊಗೊಳ್ತೀವಿ ಅಂತ ಎಲ್ಲಿ ಹೇಳಿಲ್ಲ. ನೀವು ಮತ್ತೆ ವದಂತಿ ಅಷ್ಟೇ. ವದಂತಿಗೆ ಉತ್ತರ ಕೊಡೋಕ್ಕಾಗಲ್ಲ. ಪಕ್ಕ ಎಲ್ಲರೂ ಹೇಳಿದ್ದಾರೆ, ರಾಜನೇ ಹೇಳಿದಾರೆ, ನಾವು ಹೇಳ್ತೀವಿ. ನಮ್ಮ ಪಕ್ಷ ಸಿದ್ಧಾಂತ ಒಪ್ಪಿ ಯಾರೇ ಬರೆದಿದ್ರೆ ರಾಮುಲು ಆದಿಯಾಗಿ ಎಲ್ಲರೂ ಸ್ವಾಗತ ಅಂತ ಹಿಂದೂ ಹೇಳಿದ್ವಿ, ಮುಂದೆ ಹೇಳ್ತೀವಿ, ನಾಳೆ ಹೇಳ್ತೀವಿ. ಅದಕ್ಕೆ ನಮ್ಮ ಪಕ್ಷ ಸಿದ್ಧಾಂತ ಒಪ್ಪಬೇಕು ಫಸ್ಟು. ಬರೋಗಿದ್ರೆ ಎಲ್ಲರಿಗೂ ಸ್ವಾಗತ. ರಾಮುಲು ಅವ್ರು ಹಿಡ್ಕೊಂಡು ಮತ್ತೆ ಯಾರು ಬರ್ತಾರೆ, ಎಲ್ಲರಿಗೂ ಇಂಡಿವಿಜುವಲ್ ಅಂತಿಲ್ಲ, ಯಾರು ಬಂದರೂ ಸ್ವಾಗತ. ನನಗೆ ಖಾಸಗಿಯಾಗಿ ನನ್ನ ಸಂಪರ್ಕದಲ್ಲ, ರಾಜಕೀಯವಾಗಿಲ್ಲ, ಖಾಸಗಿಯಾಗಿದ್ದಾರೆ. ಎಲ್ಲೋ ಸತೀಶ್ ಜಾರಕಿಹೊಳಿ ಅವರ ಶಕ್ತಿಯನ್ನು ಇದು ಶ್ರೀರಾಮುಲು ಬಂದರೆ ವಾಲ್ಮೀಕಿ ಸಮುದಾಯದ ಮತ್ತೊಬ್ಬ ಪ್ರಬಲ ನಾಯಕ ಬರ್ತಾರೆ, ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ವಿರೋಧ ಇದೆ ಅನ್ನೋ ಎಲ್ಲಿ ನಾವೆಲ್ಲ ಇರೋದು ಮಾಡಿದ್ವಿ, ಎಲ್ಲಿ ಹೇಳಿದ್ದೀವಿ? ಹಂಗೆ ಹಿಂಗಿರೋದ ಹೇಳ್ಕೊತಾರೆ. ಮತ್ತೆ ನಮ್ಗೆ ಹೈಕಮಾಂಡ್ ನೋಟಿಸ್ ಕೊಡುವ ಇದಕ್ಕೆ ಗೊತ್ತ ಅಷ್ಟೇ. ನಾವು ಹೈಕಮಾಂಡ್ ಅವ್ರು ನೋಟಿಸ್ ಕೊಡ್ತಾರೆ. ನೀವು ಕೇಳೋದಕ್ಕೆ ನೀವೇ ನಾಳೆ ಹೇಳ್ತಾರೆ, ನನ್ನ ಹೆಸರು ಹಾಕ್ತಾರೆ, ನೀವು ಹೇಳೋಲ್ಲ. ಅದಕ್ಕೆ ಇದೆಲ್ಲ ಹೂವಪ್ಪ ಅಷ್ಟೇ. ಯಾರು ಬಿಡೋದು ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ, ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರ. ಅದು ನಡೀತಾನೆ ಇರ್ತೈತಿ. ಈ ಕಡೆಯಿಂದ ಆ ಕಡೆ ಹೋಗ್ತಾರೆ, ಆ ಕಡೆಯಿಂದ ಈ ಕಡೆ ಹೋಗ್ತಾರೆ. ಇದು ರಾಜಕೀಯ ನಡೀತಾನೆ ಇರ್ತೈತೆ. ಸೊ ಅವ್ರವ್ರ ಇಷ್ಟ ಯಾವ ಪಕ್ಷಕ್ಕೆ ಹೋಗ್ಬೇಕು, ಎಲ್ಲಿರ್ಬೇಕಂತ. ಸೊ ನಾವು ಹೇಳಲಿಕ್ಕಾಗಲ್ಲ. ನಾವು ಹೇಳಿದ್ರೆ ಯಾರು ಬರೋಲ್ಲ, ನಾವು ಕರೆದ್ರೆ ಯಾರು ಬರೋಲ್ಲ. ಬರ್ದಾರೆ ಅವ್ರ ಮನಸ್ಸಾರಿ ಒಪ್ಪಿ ಬರಬೇಕಾಗ್ತದೆ. ಈಗ ನಾವು ಕರೆದೀವಿ, ಅಧ್ಯಕ್ಷ ಕರೆದು, ಇನ್ಯಾರು ಕರೆದ್ರಂತ ಬರೋಕ್ಕಾಗಲ್ಲ. ಸೊ ಬರಲಿಕ್ಕೆ ಯಾರೇ ಬಂದರೆ ನಮ್ಮ ಪಕ್ಷಕ್ಕೆ ಸ್ವಾಗತ. ಸರ್, ಇನ್ನೊಂದು ಸರ್, ಪ್ರಮುಖವಾಗಿ ಹಿಡಕಲ್ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡಕ್ಕೆ ನೀರು ಹೋಯ್ತಿರುವಂಥದ್ದು ಈಗಾಗಲೇ ಕಾಮಗಾರಿ ಕೂಡ ಆರಂಭ ಆಗಿದೆ ಸರ್. ಅದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಿರುವಂಥದ್ದು ನೋಡಿ, ಅದು ನೋಡಬೇಕು. ನಿನ್ನೆ ಕೂಡ ನಮ್ಮ KDP ಮೀಟಿಂಗ್ ಚರ್ಚೆ ಮಾಡಿದ್ದೀವಿ. ಒಂದು ವೇಳೆ ಅದಕ್ಕೇನಾರ ರಿಸರ್ವ್ ಇಟ್ಟಿದ್ರೆ ಕಷ್ಟ. ಡ್ಯಾಮ್ನಲ್ಲಿ ಕುಡಿಯುವ ನೀರಿಗೆ, ನೀರಾವರಿಗೆ ಅಥವಾ ಇಂಡಸ್ಟ್ರಿಗೆ ಏನಾರ ರಿಸರ್ವ್ ಅಂತ ಅದು ಏನಾರ ಇತ್ತಂದರೆ ಸೊ ಅದ್ರ ಮೇಲೆ ಕ್ಲೇಮ್ ಮಾಡ್ತಿದ್ದಾರೆ ಅವರು. ಅಂದರೆ ಅವ್ರು ಹೇಳೋದು, ನಮಗೆ ಇಷ್ಟು ಈ ಡ್ಯಾಮ್ನಿಂದ ಇಂಡಸ್ಟ್ರಿಗೆ ಕೊಡಬೇಕು ನೀವು ಅನ್ನೋ ಕಾಯ್ದೆ ಇದೆ ಅಂತ ಅವ್ರು ಹೇಳ್ತಾರೆ. ಆ ಕಾಯ್ದೆ ಬಗ್ಗೆ ಗೊತ್ತಿಲ್ಲ, ಚೆಕ್ ಮಾಡ್ತೀವಿ. ಅದನ್ನು ನಮ್ಮ ಡಿಸಿಷನ್ ಅಲ್ಲ, ಸರ್ಕಾರ ಯಾವಾಗ ಮಾಡಿದ ಡಿಸಿಷನ್ ಅದು.
ಒಂದು ಯಾವುದೇ ಅಣೆಕಟ್ಟು ನಿರ್ಮಾಣ ಆದರೆ ಇದರಲ್ಲಿ ಇಷ್ಟು ಪಾಲು ಅಂತ ಹಂಚಿಕೆ ಮಾಡ್ತಾರೆ. ಹಂಗೇನಾರು ಇಂಡಸ್ಟ್ರಿಗೆ ಇದ್ದರೆ ಒಂದು ಚೆಕ್ ಮಾಡಬೇಕಾಗ್ತೈತಿ. ಯಾಕಂದ್ರೆ ನನಗೆ ಅದ್ರ ಬಗ್ಗೆ ತಾವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ತಾವು ವಿರೋಧ ವ್ಯಕ್ತಪಡಿಸ್ತೀರಾ ಸರ್? ಅದೇ ನೋಡಿಲ್ಲ ನಾನು, ಅದು ಹಂಗೆ ಕಾಯ್ದೆ ಇದೆ ಅಂತ ಅವ್ರು ಹೇಳ್ತಾರೆ. ನಿಮ್ಮ ಡ್ಯಾಮ್ನಲ್ಲಿ ಇಷ್ಟು ಇಂಡಸ್ಟ್ರಿಗೆ ಕೊಡಬೇಕಂತ ಅವ್ರು ಯಾರೋ ಇಂಡಸ್ಟ್ರಿ ಅವ್ರ ವಾದ. 50 TMCಯಲ್ಲಿ ನಮಗೆ ಇಷ್ಟು ಪರ್ಸೆಂಟೇಜ್ ನಮಗೆ ಇಂಡಸ್ಟ್ರಿ ಕೊಡಬೇಕು, ಅದಕ್ಕೆ ತೊಗೊಳ್ತಾರೆ ಅವರು. ಆ ಕಾನೂನು ನೋಡಿಲ್ಲ, ನಾವು ನೋಡ್ತೀವಿ, ಚೆಕ್ ಮಾಡ್ತೀವಿ. ನಿನ್ನೆ DC ಅವ್ರು ಕೂಡ ಹೇಳಿದ್ದೀವಿ. ಹಾಗಿದ್ರೆ ಬಂದ್ ಮಾಡ್ಸೋದು ಸರ್. ನೋಡೋಣ ಅದು ಅದರಲ್ಲಿ ಏನು ಹೇಳಿದೆ ಕಾನೂನಲ್ಲಿ. ಮತ್ತು ಮೇನ್ ಕಾನೂನಲ್ಲಿ ಇದ್ದರೆ ಮತ್ತೆ CM ಅಂತಲ್ಲಿ ಹೋಗ್ಬೇಕಾಗ್ತದೆ. ಸೊ ಈ ಹೆಂಗೆ ಏನು ಮಾಡೋದು, CM ಜೊತೆ ಚರ್ಚೆ ಮಾಡ್ತೀವಿ ಸರ್. ಚರ್ಚೆ ಮಾಡಬೇಕಾಗ್ತದೆ. ಯಾಕಂದ್ರೆ ನನ್ನ ವ್ಯಾಪ್ತಿಗೆ ಬರೋಲ್ಲ ಅದು, ಯಾಕಂದರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅದು. ಸೊ ಆ ಸಚಿವರ ಜೊತೆ ಚರ್ಚೆ ಮಾಡಬೇಕಾಗ್ತೈತೆ. ಚರ್ಚೆ ಮಾಡಿ ನಮ್ಮ ಜಿಲ್ಲೆಗೆ ಏನು ಅನುಕೂಲ ಆಗ್ತದೆ ಅದನ್ನು ಮಾಡೋಂಥ ಪ್ರಯತ್ನ ಮಾಡ್ತೀವಿ ಎಲ್ಲರೂ. ಸರ್ ಈಗ ಆಲ್ರೆಡಿ ನಮ್ಮಲ್ಲಿ ಇಂಡಸ್ಟ್ರಿಗಳಿಗೆ ನೀವು ನೀರು ಕೊಡೋದಿರಿ, ಈಗ ಶುಗರ್ ಫ್ಯಾಕ್ಟ್ರಿ ಅವ್ರದ್ದು, ಮತ್ತು ಇದನ್ನ ಇಟ್ಕೊಂಡು ಮತ್ತು ಅವ್ರು ಎಕ್ಸ್ಟ್ರಾ ಅದನ್ನು ತೊಗೊಳೋದಾರೆ ಇಲ್ಲ. ಅದನ್ನು ನೋಡಿ ಅದರಲ್ಲಿ ಕಾಯ್ದೆ ಇದೆ ಒಂದು, ಇಷ್ಟನ್ನು ಇಂಡಸ್ಟ್ರಿಗೆ ಕೊಡಬೇಕಂತ ಲೆಕ್ಕ ತೆಗಿಬೇಕು. ಈಗ ಇಂಡಸ್ಟ್ರಿ ಅವ್ರು ಎಷ್ಟು ಯೂಸ್ ಮಾಡ್ತಿದ್ದಾರೆ, ಬಾಕಿ ಅಷ್ಟೇನು ಉಳಿದಿದೆಯಾ, ಸೊ ಅದ್ರ ಮೇಲೆ ಲೆಕ್ಕಾಚಾರ. ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ. ಚರ್ಚೆ DC ಅವ್ರಿಗೆ ಹೇಳಿದ್ದೀವಿ, ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ. ಸರಿ, ಮೈಕ್ರೋ ಫೈನಾನ್ಸ್ಗಳ ಬಗ್ಗೆ ತಾವು ಹೇಳಿದ್ರೆ ನಿನ್ನೆ ಹೇಳಿದ್ದು, ಸ್ಪಷ್ಟವಾಗಿ ಹೇಳಿದ್ದೀವಿ. ಅದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ನಡೀತಾ ಇದೆ. ಸೊ ಅದಕ್ಕೇನೋ ಒಂದು ಬಡವರಿಗೆ ಪರಿಹಾರ ಮಾಡೋಂಥ ಪ್ರಯತ್ನದಲ್ಲಿ ನಾವು ಚಿಂತನೆ ಮಾಡ್ತಾ ಇದ್ದೀವಿ. CM ಅವರು ಕೂಡ ಅಲ್ಲಿ ಬೆಂಗಳೂರಲ್ಲಿ ಮಾಡ್ತಿದ್ದಾರೆ. ಅದಕ್ಕೆ ಸಾಕಷ್ಟು ಸೀರಿಯಸ್ ಮ್ಯಾಟ್ರ್ ಇದೆ ಅದು. ಓಕೆ, ಥ್ಯಾಂಕ್ ಯು.